ಹೋಗ್ತಾ ಇದ್ದೆ, ಸ್ಕೂಲ್ ನೋಡ್ಬೇಕು ಅನ್ಸ್ತು, ಅದಕ್ಕೆ ನಿಲ್ಸ್ದೆ. ಒಳಗೋಗಿ ನೋಡ್ಬೋದು ಆಫೀಸರ್? ಏನೋ ಕೇಳ್ತೀಯ? ನಿನ್ ಸ್ಕೂಲು ಹೋಗು, ನೋಡ್ಕೊಂಡ್ ಬಾರೋ. ಇವಾಗಿನ ದಿನಗಳಿಗಿಂತ ಆ ದಿನಗಳೇ ಎಷ್ಟೋ ಚೆನ್ನಾಗಿತ್ತು. ಎಲ್ಲ ಹೋದ್ರೋ ನೀವೆಲ್ಲ? ಹೇಗಿದ್ದೀರಾ? ಎಷ್ಟು ವರ್ಷಗಳಾಯ್ತು ನಿಮ್ಮನ್ನ ನೋಡಿ. ಆ ನಮ್ಮ ಶಾಲೆ, ಆ 9:30 ಪ್ರಾರ್ಥನೆ, ಆ ಶಿಕ್ಷಕರು, ಆ ಬಿಸಿ ಊಟ, PT ಮಾಸ್ಟ್ರು ಆಡೋಕೆ ಅಂತ ಹೊರಗಡೆ ಬಿಟ್ಟಾಗ ಹಲವಾರು ರೀತಿಯ ಆಟ ಆಡದ ನೆನಪು, ಎಷ್ಟೋ ಸಲ ಬಿದ್ದು ಮೊಣಕಾಲು ಕೆತ್ತಿ ಹೋದ ನೆನಪು, ಕ್ಲಾಸಲ್ಲಿ ಲೀಡರ್ ಅಂತ ಆದೋನೋ ಒಬ್ಬ, ಮಾತನಾಡಿದ್ರೆ ಬೋರ್ಡ್ ಮೇಲೆ ಹೆಸರು ಬರೆಯೋನೋ ಒಬ್ಬ, ಯಾರೋ ಒಬ್ಬ ಏನಾದರೂ ತಿನ್ನೋದಕ್ಕೆ ತಂದ್ರೆ ಅದನ್ನ 6 ಭಾಗ ಮಾಡಿ ಹಂಚೋನೋ ಒಬ್ಬ, ಸುಮ್ನೆ ನಮ್ಮ ನೋಟ್ಬುಕ್ ಮೇಲೆ ಏನಾದರೂ ಗೀಚೋನೋ ಒಬ್ಬ, ಚಾಕ್ಲೇಟ್ ತಿಂದು ನಮ್ಮ ಬ್ಯಾಗಲ್ಲಿ ಪ್ಲಾಸ್ಟಿಕ್ ಹಾಕೋನೋ ಒಬ್ಬ, ಹುಡುಗಿರ ಹತ್ರ ನೋಟ್ಬುಕ್ ತಂದು ನಮ್ಮ ಹೊಟ್ಟೆ ಹುಡ್ಸೋನೋ ಒಬ್ಬ, 4:30 ಬೆಲ್ ಹೊಡಿಯೋಕೆ ಅಂತ ಓಡೋನೋ ಒಬ್ಬ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ಮತ್ತೆ ಚಿಕ್ಕವರಾಗೋಣ ಅನ್ಸುತ್ತೆ. ದೊಡ್ಡವರಾಗದೆ ಹಾಗೇ ಇರಬೇಕಿತ್ತು. ಸಮ್ಟೈಮ್ ಐ ಫೀಲ್ಸ್ ಲೈಕ್ ಎಲ್ಲ ಎಷ್ಟು ಬೇಗ ಮುಗಿದೋಯ್ತಲ್ವಾ. ನನಗೆ ಈಗಲೂ ಅನ್ನಿಸ್ತಿದೆ, ಈಗಷ್ಟೇ ನಿನ್ನೆ ಮೊನ್ನೆ ನಾವು ಶಾಲೆಯಲ್ಲಿ ಪ್ರಾರ್ಥನೆ ಮಾಡೋಕೆ ಅಂತ ಹೈಟ್ ಪ್ರಕಾರ ನಿಲ್ತಿದ್ವಿ. 2 ಕ್ಲಾಸ್ ಮುಗಿದ್ಮೇಲೆ ರೀಸೆಸ್ಗೆ ಅಂತ ಬೆಲ್ ಹೊಡಿತಿತ್ತು. ಆಗ ನಾ ಮುಂದು ನೀ ಮುಂದು ಅಂತ ಓಡ್ತಿದ್ವಿ. ಆ ಶಾಲೆ ಕಂಬಗಳನ್ನ ಕಾರಣ ಇಲ್ಲದೆ ಸುತ್ತುತ್ತಿದ್ವಿ. ಟೀಚರ್ ನಮಗೆ ಪನಿಷ್ಮೆಂಟು ಅಂತ ಹುಡುಗಿಯರ ಪಕ್ಕ ಕೂತ್ಕೊ ಅಂದಾಗ ಮದುವೆ ಗಂಡಿಗಿಂತ ಹೆಚ್ಚಾಗಿ ನಾಚ್ಕೋತಿದ್ವಿ. ಕದ್ದು ಮುಚ್ಚಿ ಅಡುಗೆ ಕೋಣೆಗೆ ಹೋಗಿ ಹಸಿ ತರಕಾರಿನ ಕದ್ದು ತಿಂತಿದ್ವಿ. ಅದೇ ಸಂಜೆ 4:15 ಆದಾಗ ಮನೆಗೆ ಓಡಿ ಹೋಗೋಕೆ ತುದಿಗಾಲಲ್ಲಿ ನಿಲ್ತಿದ್ವಿ. ಈಗಲೂ ಆ ಬಾಲ್ಯದ ದಿನಗಳು ಬೇಕು ಅನ್ಸುತ್ತೆ, ಆದರೆ ಸಿಗಲ್ಲ ಅನ್ನೋದೇ ವಾಸ್ತವ.